Hello everyone, welcome to Chanmarga classes. Let us see question number 49 of chapter Force and Laws of Motion. On which factors does friction force depend? ಹಾಗಿದ್ರೆ ಯಾವ ಫ್ಯಾಕ್ಟರ್ಸ್ ಮೇಲೆ ಫ್ರಿಕ್ಷನ್ ಫೋರ್ಸ್ ಡಿಪೆಂಡ್ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. See, frictional force is always opposing force. Frictional force ಏನಿದೆ ಯಾವಾಗಲೂ ಅಪೋಸ್ ಮಾಡೋ ಫೋರ್ಸ್ ಆಗಿದೆ. ಇಫ್ ಟೂ ಸರ್ಫೇಸಸ್ ಆರ್ ಇನ್ ಕಾಂಟ್ಯಾಕ್ಟ್, ಎರಡು ಸರ್ಫೇಸಸ್ ಕಾಂಟ್ಯಾಕ್ಟ್ ಅಲ್ಲಿದೆ ಅಂದ್ರೆ ಈ ಫ್ರಿಕ್ಷನಲ್ ಫೋರ್ಸ್ ಏನಿದೆ ಅದು ಆ ಒಂದು ಸರ್ಫೇಸ್ ಮೂವ್ ಆಗಿಕ್ಕೆ ಟ್ರೈ ಮಾಡಿದ್ರೆ ಅದನ್ನ ಅಪೋಸ್ ಮಾಡುತ್ತೆ. ಅದನ್ನ ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಆ ಫ್ರಿಕ್ಷನಲ್ ಫೋರ್ಸ್ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಮ್ಯಾಜಿನ್ ಯು ಆರ್ ಟ್ರೈಂಗ್ ಟು ಪುಲ್ ಆರ್ ಪುಷ್ ಎನಿ ಬಾಕ್ಸ್. ಯಾವುದೋ ಒಂದು ಬಾಕ್ಸ್ ಅನ್ನ ನೀವು ಸ್ವಲ್ಪ ಹೆವಿ ಇದೆ ಅಂತ ಇಟ್ಕೊಳ್ಳಿ, ಮಾರ್ಬಲ್ ಅಥವಾ ಟೈಲ್ಸ್ ಮೇಲೆ ಪುಷ್ ಮಾಡ್ತಿದ್ದೀರಿ ಅಥವಾ ಪುಲ್ ಮಾಡ್ತಿದ್ದೀರಿ. ಸಿಮಿಲರ್ ಅದೇ ಮಟೀರಿಯಲ್ ಆ ಆಬ್ಜೆಕ್ಟ್ ಅನ್ನ ನೀವು ತಗೊಂಡು ಹೋಗಿ ಸ್ಟ್ಯಾಂಡ್ ಮೇಲೆ ಪುಷ್ ಅಥವಾ ಪುಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಿ. ಯಾವ ಟೈಮಲ್ಲಿ ನೀವು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿ ಅದನ್ನ ಪುಷ್ ಮಾಡ್ಬೇಕು ಅಥವಾ ಪುಲ್ ಮಾಡ್ಬೇಕು? ಸೆಕೆಂಡ್ ಕೇಸ್, ಸ್ಟ್ಯಾಂಡ್ ಮೇಲೆ. ಯಾಕೆಂದ್ರೆ ಅಲ್ಲಿ ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಇದೆ. ಟು ಓವರ್ಕಮ್ ದಟ್ ಫ್ರಿಕ್ಷನಲ್ ಫೋರ್ಸ್ ಯು ಹ್ಯಾವ್ ಟು ಅಪ್ಲೈ ಮೋರ್ ಫೋರ್ಸ್ ಅಲ್ವಾ? ನೀವು ಆ ಫ್ರಿಕ್ಷನಲ್ ಫೋರ್ಸ್ ಅನ್ನ ಓವರ್ಕಮ್ ಮಾಡ್ಲಿಕ್ಕೆ ಜಾಸ್ತಿ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಹಾಗಿದ್ರೆ ಫ್ರಿಕ್ಷನಲ್ ಫೋರ್ಸ್ ಅಥವಾ ಫ್ರಿಕ್ಷನ್ ಫೋರ್ಸ್ ಏನಿದೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದಂಗ ಆಯ್ತು? ಯಾವ ತರ ಸರ್ಫೇಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಯ್ತಾ? ನೇಚರ್ ಆಫ್ ದ ಸರ್ಫೇಸ್ ಮೇಲೆ ಡಿಪೆಂಡ್ ಆಯ್ತಾ? ಎಸ್, ಅದೇ ತರ ಇನ್ನೊಂದು ಇಮ್ಯಾಜಿನ್ ಮಾಡೋಣ. ಏನಂದ್ರೆ, ಓಕೆ, ಶಾಪಿಂಗ್ ಹೋಗಿದ್ದೀರಿ, ನಿಮ್ಮ ಹತ್ರ ಪುಲ್ಲಿ ಇದೆ, ಆ ಕಾರ್ಟ್ ಇರುತ್ತಲ್ಲ, ಶಾಪಿಂಗ್ ಕಾರ್ಟ್ ಅದಿದೆ. ಈಗ ನೀವು ಅದನ್ನ ಪುಷ್ ಮಾಡ್ತಿದ್ದೀರಿ, ಎಂಟಿ ಇದೆ, ಈಸಿಯಾಗಿ ಪುಷ್ ಮಾಡ್ತಾ ಹೋಗ್ತೀರಿ. ಅದೇ ಅದ್ರೊಳಗೆ ಫುಲ್ ಏನೇನೆಲ್ಲ ತಗೊಂಡಿದ್ದೀರಲ್ಲ, ಖರೀದಿ ಮಾಡಿದ್ದೀರಿ, ಎಲ್ಲ ಹಾಕೊಂಡಿದ್ದೀರಿ. ಈಗ ಪುಷ್ ಮಾಡ್ತಿದ್ದೀರಿ ಅಂದ್ರೆ ಯು ಹ್ಯಾವ್ ಟು ಅಪ್ಲೈ ಮೋರ್ ಫೋರ್ಸ್. ಯಾಕೆಂದ್ರೆ ಆ ಕಾರ್ಟ್ ಏನಿದೆ ಅದ್ರ ಮೇಲೆ ನೀವು ಜಾಸ್ತಿ ಏನು ಆಬ್ಜೆಕ್ಟ್ಸ್ ಅನ್ನ ಹಾಕಿದಿರಲ್ಲ ಅದರಲ್ಲಿ, ಈಗ ಇದೆಲ್ಲ ನಾರ್ಮಲ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಇದ್ರ ಮೇಲೆ ನಾರ್ಮಲ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೆ. ಹಾಗಾಗಿ ಸರ್ಫೇಸ್ ಮೇಲೆ ನಾರ್ಮಲ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇರೋದು ಜಾಸ್ತಿ ಇದೆ, ಫ್ರಿಕ್ಷನ್ ಏನಾಯ್ತು? ಜಾಸ್ತಿ ಆಯ್ತು. ಹಾಗಾಗಿ ನೀವು ಮತ್ತು ಫೋರ್ಸ್ ಅನ್ನ ಅಪ್ಲೈ ಮಾಡಿ ಇದನ್ನ ಪುಷ್ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ಅಂತ ಹೇಳ್ತೀರಿ? ದ ಫೋರ್ಸ್ ಆಫ್ ಫ್ರಿಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೇಟ್ ಆಫ್ ದ ಆಬ್ಜೆಕ್ಟ್. ನೋಡಿ, ಫಸ್ಟ್ ಟೈಮ್ ಕಾರ್ಟ್ ಎಂಟಿ ಇತ್ತು, ಈಸಿಯಾಗಿ ಪುಷ್ ಮಾಡ್ಕೊಂಡು ಹೋದ್ರಿ. ಸೆಕೆಂಡ್ ಟೈಮ್ ವೇಟ್ ಏನಾಯ್ತು? ಕಾರ್ಟ್ದು ಜಾಸ್ತಿ ಆಯ್ತು ಅಲ್ವಾ? ಖರೀದಿ ಮಾಡಿದ್ದೆಲ್ಲ ಹಾಕೋಬಿಟ್ರಿ. Proportional to the weight of the object sliding over the surface and on the nature of the surfaces in contact. ಯಾವುದೇ ಸರ್ಫೇಸ್ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತಲ್ಲ ಅದ್ರ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಥ್ಯಾಂಕ್ ಯು.